ಹಾಂ ಓಕೆ. ಇದು ಅಲ್ಲಿ ರೈಟಿಂಗ್ ಅದು ಏನು ಮಾಡಕ್ಕೆ ಹೋಗಬೇಡಿ. ಹಲೋ. ಎಸ್ ಸರ್. ಹಾಂ ಓಕೆ. ಎಸ್ ಸರ್ ಹೇಳ್ರಿ. ಹಾ ಹೇಳ್ರಿ ಸರ್. Okay, come to the about the tenses. So, what is tense? ಟೆನ್ಸ್ ಅಂತಂದರೆ ಏನು? ಕಾಲ ಅಂತ ಹೇಳ್ತೀವಿ, ಸಮಯ ಅಂತ ಹೇಳ್ತೀವಿ. ಈ ಸಮಯ ಅಂತಂದರೆ ಏನು? ಸೊ ದ ಟೆನ್ಸ್ ಮೀನ್ಸ್ ಟೈಮ್. ಇಟ್ ಈಸ್ ದ ಫಾರ್ಮ್ ಆಫ್ ದಿ ವರ್ಬ್ ಟು ಇಂಡಿಕೇಟ್ ದ ಟೈಮ್ ಆಫ್ ದ ಆ್ಯಕ್ಷನ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಒಂದು ಕ್ರಿಯೆ ನಡೀತಕ್ಕಂತಹ ಒಂದು ಸಮಯ ಅಥವಾ ವೇಳೆಯನ್ನು, ಕಾಲವನ್ನು ಸೂಚಿಸ್ತಕ್ಕಂಥದ್ದು ಆಗಿದೆ. ಇಲ್ಲಿ ಈ ಕಾಲಗಳಲ್ಲಿ ಇಟ್ ಮೀನ್ಸ್ ಟೈಮ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇಟ್ ಈಸ್ ದ ಫಾರ್ಮ್ ಆಫ್ ದಿ ವರ್ಬ್, ಅಂದರೆ ಕ್ರಿಯಾಪದದ ಒಂದು ರಚನೆ ಆಗಿದೆ. ಆ ರಚನೆ ಆಗಿರ್ತಕ್ಕಂಥ ಕ್ರಿಯಾಪದದ ಒಂದು ವೇಳೆ ಅಂದರೆ ಟೈಮ್ ಆಫ್ ದಿ ಆ್ಯಕ್ಷನ್ ಅಂತ ಹೇಳ್ತೀವಿ. ಆ ಒಂದು ಕ್ರಿಯೆ ನಡೀತಕ್ಕಂತಹ ಒಂದು ಸಮಯದ ಬಗ್ಗೆ ಸೂಚಿಸ್ತಕ್ಕಂಥದಕ್ಕೆ ನಾವು ಕಾಲ ಅಂತ ಹೇಳ್ತೀವಿ. ಈ ಕಾಲ ತಂದಾಗ ಈ ಕಾಲಗಳಲ್ಲಿ ನಾವು ಸುಮಾರು ಮೇನ್ಲಿ 3 kinds ಇನ್ ದ ಟೆನ್ಸ್. ಅಂದರೆ ಟೆನ್ಸ್ದಲ್ಲಿ ನಾವು 3 ಕಾಲಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಟೆನ್ಸ್ ಈಸ್ ಡಿವೈಡೆಡ್ ಇಂಟು 3 kinds ನೇಮ್ಲಿ. ಹೌದಾ? ನಾವು ಈ ಒಂದು ಕಾಲದಲ್ಲಿ 3 ಪ್ರಕಾರಗಳನ್ನಾಗಿ ಹೆಸರಿಸುತ್ತೇವೆ. ಅವುಗಳು ಯಾವಪ್ಪ ತಂದಾಗ ವಿಚ್ ಆರ್ ದೋಸ್ 3 kinds ಆಫ್ ದ ಟೆನ್ಸ್ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಈ ಪ್ರೆಸೆಂಟ್ ಟೆನ್ಸ್ ಅಂತಂದಾಗ ಇದು ಏನನ್ನು ಇಂಡಿಕೇಟ್ ಮಾಡ್ತೈತಿ? ಈ ಸದ್ಯದಲ್ಲಿ ನಡೀತಕ್ಕಂತಹ ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದಾಗಿದೆ. ದೆನ್ ಅದಾದ ನಂತರ ಫಾಸ್ಟ್ ಟೆನ್ಸ್ ಅಂತಕ್ಕಂಥದ್ದು. ಫಾಸ್ಟ್ ಅಂತಂದಾಗ ಭೂತಕಾಲ ಅಂತ ಹೇಳ್ತೀವಿ. ಹಿಂದೆ ನಡೆದು ಹೋಗಿರುವ ಕ್ರಿಯೆಯ ಬಗ್ಗೆ ಹೇಳ್ತಕ್ಕಂಥದ್ದು ಇದಾಗಿದೆ. ಇನ್ನು ನೆಕ್ಸ್ಟ್ ಒನ್ ಫ್ಯೂಚರ್ ಟೆನ್ಸ್ ಅಂತಕ್ಕಂಥದ್ದು. ಮುಂದೆ ಆಗಬಹುದಾದ ಕ್ರಿಯೆಯ ಬಗ್ಗೆ ಇಂಡಿಕೇಟ್ಸನ್ನು ಮಾಡ್ತಕ್ಕಂಥದ್ದು ಇದಾಗಿದೆ. ಈಗ ನಾವು ಒಂದೊಂದಾಗಿ ನೋಡೋಣ. ಈಗ ಒಂದೊಂದಾಗಿ ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್. ಸೊ ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್? ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಏನು? ವರ್ತಮಾನ ಕಾಲ ಎಂದರೇನು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ನೀವು ಇದನ್ನ ನೋಟೆಡ್ ಮಾಡ್ಕೋಬಹುದು, ಅಂದರೆ ಬರೆದುಕೊಳ್ಬೋದು. ಹಾಂ ಹೇಳ್ರಿ ಪ್ರವೀಣ್ ಗಾನಿಗೇರ್, ಏನಾಗಿದೆ ಹೇಳಪ್ಪ? ಹಲೋ, ಏನಾಗಿದೆ? ಹಲೋ, ಹಾಂ ಪ್ರವೀಣ್ ಗಾನಿಗೇರ್, ಏನಾಗ್ತಾ ಇದೆ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ, ಏನು ಕೇಳಿಸ್ತಾ ಇಲ್ಲ? ಹೌದಾ, ನೆಟ್ವರ್ಕ್ ಒಂದು ಸ್ವಲ್ಪ ಸಮಸ್ಯೆ ಇದೆ. ಹೌದಾ, ಎಲ್ಲರೂ ಮ್ಯೂಟ್ ಇಟ್ಕೋರಿ. ನಿಮ್ಗೆ ಏನೋ ಹಂಗೆ ಸರಿಯಾಗಿ ಕೇಳಿಸ್ಲಿಲ್ಲಪ್ಪ ಅಂತಂದ್ರೆ ಒಬ್ಬರು ಮಾತಾಡಿ. ಹಾಂ ಆಯ್ತು, ಓಕೆ ಓಕೆ. ಈಗ ಕೇಳಿಸ್ತಾ ಇದೆಯಲ್ಲ? ಮತ್ತೆ ಈಗ ನೀವು ಮಾತಾಡಿದ್ದು ನನಗೆ ಕೇಳಿಸ್ತಾ ಇದೆ, ಬಟ್ ನಾ ಮಾತಾಡಿದ್ದು ನಿಮ್ಗೆ ಕೇಳಿಸ್ತಾ ಇಲ್ಲ. ಹಾಂ ಆಯ್ತು, ಓಕೆ ಓಕೆ. ಹಾಂ ಓಕೆ ಓಕೆ, ಮ್ಯೂಟ್ ಮಾಡ್ತೀನಿ ನಾನೀಗ. ಓಕೆ, ಈಗ ನಾವು ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ವರ್ತಮಾನ ಕಾಲ ತಂದಾಗ ಈ ಸದ್ಯದಲ್ಲಿ ನಡೀತಕ್ಕಂತಹ ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಏನಾಗಿದೆ? ವರ್ತಮಾನ ಕಾಲ ಅಂತ ಹೇಳಿಗಿದೆ. ಈ ವರ್ತಮಾನ ಕಾಲ
ಈ ವರ್ತಮಾನ ಕಾಲ ಏನಾಗಿದೆಯಪ್ಪ ಅಂತಂದಾಗ ಈ ವರ್ತಮಾನ ಕಾಲದಲ್ಲಿ ಅಂದರೆ ಮುಖ್ಯವಾಗಿ ನಾವು ವರ್ತಮಾನ ಕಾಲವನ್ನು ನೋಡಿದಾಗ ಅದರಲ್ಲಿ ಬರ್ತಕ್ಕಂತಹ ವಾಕ್ಯಗಳನ್ನು ನಾವಿಲ್ಲಿ ಏನು ನೋಡೋಣ. ಈಗ ಮೊದಲನೇದಾಗಿ ಎಟ್ ರೈನ್ಸ್ ಟುಡೇ ಅಂತಕ್ಕಂಥದ್ದಿದೆ. ಎಟ್ ರೈನ್ಸ್ ಟುಡೇ ಅಂತಕ್ಕಂಥದ್ದು ಇವತ್ತು ಮಳೆ ಆಗುತ್ತದೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಹೌದಾ, ಇಲ್ಲಿ ಎಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ನಮಗೆ ಏನು ಗೊತ್ತಿರಬೇಕು, ಫಾರ್ಮೇಷನ್ ಗೊತ್ತಿರಬೇಕು. ಹೌದಾ, ವಾಟ್ ಈಸ್ ದ ಫಾರ್ಮುಲಾ ಆಫ್ ದಿ ಸೆಂಟೆನ್ಸ್ ಅಂತಕ್ಕಂಥದ್ದು. ಹೌದಾ, ಪ್ರತಿಯೊಂದು ವಾಕ್ಯಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ನ ಒಳಗೊಂಡಿರ್ತಾವು. ಹೌದಾ, ಆ ಸ್ಟ್ರಕ್ಚರ್ ನಾವು ನೋಡಿದಾಗ ಇಲ್ಲಿ ಎಟ್ ಅಂತಕ್ಕಂಥದ್ದು ಏನಿದೆ ಇದು ಸಬ್ಜೆಕ್ಟ್ ಆಗಿದೆ. ರೈನ್ಸ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ವರ್ಬ್ ಆಗಿದೆ. ಎಂಥ ವರ್ಬ್ ಆಗಿದೆಯಪ್ಪ ಅಂತಂದಾಗ ಮೇನ್ ವರ್ಬ್ ಬ್ರಕೆಟ್ ಎಸ್ ಬ್ರಕೆಟ್ ಪ್ಲಸ್ ಟುಡೇ ಅಂತಕ್ಕಂಥದ್ದು ಇದು ಎಡ್ವರ್ಬ್ ಆಫ್ ದಿ ಟೈಮ್ ಅಂತಕ್ಕಂಥದ್ದು ಆಗಿದೆ. ಹೌದಾ, ಅದು ಮಳೆ ಆಗುತ್ತದೆ. ಹೌದಾ, ಇವತ್ತು ಮಳೆ ಆಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಹಿ ಸ್ಪೀಕ್ಸ್ ಇಂಗ್ಲೀಷ್. ಹಿ ಸ್ಪೀಕ್ಸ್ ಇಂಗ್ಲೀಷ್ ಅಂತಕ್ಕಂಥದ್ದು ಏನಾಗಿದೆ ಇದು ಏನೋ ಈ ಸದ್ಯದಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನಡೀತಕ್ಕಂತಹ ಕ್ರಿಯೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದು ಯಾವಾಗಪ್ಪ ಅಂತಂದಾಗ ಇವತ್ತೇ, ಅಂದರೆ ಟುಡೇ. ಹೌದಾ, ಹಿ ಸ್ಪೀಕ್ಸ್ ಇಂಗ್ಲೀಷ್. ಹಿ ಅಂತಕ್ಕಂಥದ್ದು ಏನಾಗಿದೆ ಸಬ್ಜೆಕ್ಟ್ ಆಗಿದೆ. ಸ್ಪೀಕ್ಸ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈ ಸ್ಪೀಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಈ ಸದ್ಯದಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು ಇದಾಗಿದೆ. ಹೌದಾ, ಈ ಸದ್ಯದಲ್ಲಿ ನಡೀತಾ ಇದೆ. ಹೌದಾ, ಇನ್ನೇನು ಈ ಕೆಲವೇ ಗಂಟೆಗಳಲ್ಲಿ ಈ ಸದ್ಯದಲ್ಲಿ ಡೆಫಿನೆಟ್ ಆಗಿ ಹೇಳ್ತಾ ಇದೆ, ಅಂದರೆ ನಡೆಯುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇನ್ನು ನೆಕ್ಸ್ಟ್ ಕಮ್ ಟು ದಿ ಐ ವಾಚ್ ಟಿ ವಿ. ಐ ವಾಚ್ ಟಿ ವಿ ಅಂತಕ್ಕಂಥದ್ದು ಕೂಡ ಏನಾಗಿದೆಪ್ಪ ಅಂತಂದಾಗ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಮೇನ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನೋಡ್ತಾ ಇದ್ದೀವಿ. ಹೌದಾ, ಮೇನ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಅಂದರೆ ಈ ಸದ್ಯದಲ್ಲಿ ಏನೇನು ನಡೀತೈತಿ, ನಡೆಯುತ್ತದೆ, ನಡೀತಾ ಹೋಗುತ್ತದೆ ಅಂತಕ್ಕಂಥದ್ದನ್ನು ಎಲ್ಲವನ್ನು ಇಲ್ಲಿ ನಾವು ನೋಡ್ತೀವಿ. ಐ ವಾಚ್ ಟಿ ವಿ. ಹೌದಾ, ಐ ವಾಚ್ ಟಿ ವಿ ಅಂತಂದಾಗ ನಾನು ಟಿ ವಿಯನ್ನು ನೋಡುತ್ತೇನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತತಿ. ಇನ್ನು ನೆಕ್ಸ್ಟು ದೇ ಸ್ಪೀಕ್ ದೇ ಸಿಂಗ್ ಅ ಸಾಂಗ್. ಇಲ್ಲಿ ಮನೋಜ್ ದಳವಾಯಿ ಇಲ್ಲಿ ನೀನು ಏನು ಇದು ಮಾಡ್ತಾ ಇದೀವಡಪ್ಪ ನೀನು, ಯಾಕಂತಂದ್ರೆ ಅಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಏನು ಬರುವಂತಿಲ್ಲ. ಯಾಕಂದ್ರೆ ಸುಮ್ಮನೆ ಏನೇನಾದ್ರು ಬರ್ತಾ ಹೋದ್ರಪ್ಪ ಅಂತಂದಾಗ ಏನೂ ಅರ್ಥ ಆಗಲ್ಲ. ಯು ಡೋಂಟ್ ಡಿಸ್ಟರ್ಬ್ ಟು ದಿ ಅದರ್ಸ್. ದೇ ಸಿಂಗ್ ಅ ಸಾಂಗ್. ಅವರು ಒಂದು ಹಾಡನ್ನು ಹಾಡುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಬೋದು. ನಿಮಗೆ ಇಲ್ಲಿ ಫಾರ್ಮುಲಾ ಸಹಿತ ನೀವು ಇಲ್ಲಿ ನೋಡ್ಬೋದು. ದೇ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಸಿಂಗ್ ಅಂತಕ್ಕಂಥದ್ದು ಏನಾಗಿದೆ ವರ್ಬ್ ಆಗಿದೆ. ಅ ಸಾಂಗ್ ಅಂತಕ್ಕಂಥದ್ದು ಏನಾಗಿದೆ ಇದು ಆಬ್ಜೆಕ್ಟ್ ಆಗಿದೆ. ಹೌದಾ, ಇವು ಕೆಲವೊಂದಿಷ್ಟು ಫಾರ್ಮುಲಾಗಳು ನಿಮಗೂ ಗೊತ್ತಿರಲೇಬೇಕು. ಇದು ಬೇಸಿಕ್ ಆಗಿ ಇರ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಕಮ್ ಟು ದಿ ಎಕ್ಸಾಂಪಲ್ ಐ ಲೈಕ್ ಇಂಡಿಯಾ. ನೋಡಿ, ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಲೈಕ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಇಂಡಿಯಾ ಅಂತಕ್ಕಂಥದ್ದು ಏನಾಗಿದೆ ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಈ ಸದ್ಯದಲ್ಲಿ ಹೇಳ್ತಕ್ಕಂಥದ್ದು ನಾನು ಭಾರತವನ್ನು ಇಷ್ಟಪಡುತ್ತೇನೆ ಅಂತಕ್ಕಂಥದ್ದನ್ನು ಈಗಿಂದನ ಹೇಳ್ತಾ ಇದೆ. ಹೌದಾ, ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್ ವಿ ಸ್ಪೀಕ್ ಇಂಗ್ಲೀಷ್. ವಿ ಸ್ಪೀಕ್ ಇಂಗ್ಲೀಷ್ ಅಂತಕ್ಕಂಥದ್ದು ಏನಾಗಿದೆ ವಿ ಸ್ಪೀಕ್ ಇಂಗ್ಲೀಷ್. ನಾವು ಇಂಗ್ಲೀಷ್ ಮಾತನಾಡುತ್ತೇವೆ. ನಾವು ಇಂಗ್ಲೀಷ್ ಮಾತನಾಡುತ್ತೇವೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಹೌದಾ, ವಿ ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ. ಸ್ಪೀಕ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಇಂಗ್ಲೀಷ್ ಅಂತಕ್ಕಂಥದ್ದು ಏನಾಗಿದೆ ಆಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್ ಕಮ್ ಟು ದಿ ಸೆಂಟೆನ್ಸ್ ಯು ಆರ್ ಟೀಚರ್. ಯು ಆರ್ ಟೀಚರ್ ಅಂತಕ್ಕಂಥದ್ದು ಏನಾಗಿದೆ ಏನಪ್ಪ ಅಂತಂದಾಗ ಇದು ಪ್ರೆಸೆಂಟ್ದಲ್ಲಿ ಹೇಳ್ತಕ್ಕಂಥದ್ದು ಆಗಿದೆ. ಹೌದಾ, ಇಲ್ಲಿ ಏನು ಹೇಳ್ತಾ ಇದೆ, ಇಲ್ಲಿ ಸ್ಟೇಟಸ್ ಅನ್ನು ಹೇಳ್ತಾ ಇದೆ, ಸ್ಥಾನವನ್ನು ಪೊಸಿಷನ್ ಅನ್ನು ಹೇಳ್ತಾ ಇದೆ. ವಾಟ್ ಈಸ್ ಯುವರ್ ಪೊಸಿಷನ್? ಯುವರ್ ಪೊಸಿಷನ್ ಈಸ್ ದ ಸ್ಟೂಡೆಂಟ್. ಹೌದಾ, ಸ್ಟೂಡೆಂಟ್ ಅಂತಕ್ಕಂಥದ್ದು ನಿಮ್ಮ ಸ್ಥಾನ ಇದೆ. ಇಲ್ಲಿ ಏನು ಹೇಳ್ತಾ ಇದೆ, ನೀವು ಯಾವುದಾದ್ರು ಒಬ್ಬ ಟೀಚರ್ಗೆ ನೀವು ಹೇಳಬೇಕಾದಾಗ ಯು ಆರ್ ಟೀಚರ್ ಅಂತಕ್ಕಂಥದ್ದನ್ನು ಹೇಳ್ತಿರಲ್ಲ, ನೀವು ಒಬ್ಬರು ಶಿಕ್ಷಕರು ಇದ್ದೀರಿ ಅಂತಕ್ಕಂಥದ್ದನ್ನು ಇಂಡಿಕೇಟನ್ನು ಮಾಡ್ತೈತಿ. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತಂದಾಗ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದೆನ್ ಏನಿದೆ ನೌನ್ ಅಂತಕ್ಕಂಥದ್ದು ಇದೆ. ದೆನ್
ನೆಕ್ಸ್ಟ್ ಪಾಯಿಂಟ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್ ಫಾಸ್ಟ್ ಟೆನ್ಸ್. ಈಗ ನಾವು ಏನು ಪ್ರೆಸೆಂಟ್ ಟೆನ್ಸ್ ಅನ್ನೋದನ್ನು ತಿಳಿದುಕೊಂಡಿವಿ. ಈ ಸದ್ಯದಲ್ಲಿ ನಡೀತಕ್ಕಂಥದ್ದು, ಈ ಸದ್ಯದಲ್ಲಿ ಇರ್ತಕ್ಕಂತಹ ಒಂದು ಸ್ಥಿತಿಯ ಬಗ್ಗೆ ಮತ್ತು ಅಥವಾ ಈಗ ಏನನ್ನು ಹೊಂದಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಎಲ್ಲವನ್ನ ನಾವು ನೋಡಿದ್ದೀವಿ. ಇನ್ನು ಫಾಸ್ಟ್ ಟೆನ್ಸ್ ಅಂತಂದ್ರೆ ಏನು, ವಾಟ್ ಈಸ್ ಫಾಸ್ಟ್ ಟೆನ್ಸ್? ಹೌದಾ, ಫಾಸ್ಟ್ ಟೆನ್ಸ್ ತಂದಾಗ when a verb is used to show that an action was completed, it is known as the past tense. ಓಕೆ, ನೋಡಿ, ಫಾಸ್ಟ್ ಟೆನ್ಸ್ ತಂದಾಗ ಭೂತಕಾಲ ಅಂತ ಹೇಳ್ತೀವಿ. ಆ ಭೂತಕಾಲ ತಂದಾಗ ಹಿಂದೆ ನಡೆದು ಹೋಗಿರುವ ಕ್ರಿಯೆಯ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹೌದಾ, ಇಟ್ ಈಸ್ ನೌನ್ ಆಸ್ ದಿ ಫಾಸ್ಟ್ ಟೆನ್ಸ್. ಅದಕ್ಕಾಗಿ ನಾವು ಇದಕ್ಕೆ ಭೂತಕಾಲ ಎಂದು ಕರೆಯುತ್ತೇವೆ. ಹಿಂದೆ ನಡೆದು ಹೋಗಿರುವ ಕ್ರಿಯೆಯ ಬಗ್ಗೆ ಸೂಚಿಸ್ತಕ್ಕಂಥದ್ದನ್ನು ಏನು ಹೇಳುತ್ತೆ, ಭೂತಕಾಲ ಅಂತ ಹೇಳ್ತೀವಿ. ಆ ಭೂತಕಾಲದಲ್ಲಿ ನಾವು ಉದಾಹರಣೆಗಳನ್ನು ನೋಡ್ಬೋದು. ಹೌದಾ, ಆ ಉದಾಹರಣೆಗಳನ್ನು ನೋಡಿದಾಗ ನೋಡಿ, ಐ ವಾಚ್ಡ್ ಟಿವಿ ಎಸ್ಟರ್ಡೇ. ಹೌದಾ, ಈ ಒಂದು ನಾನು ಯಾವಾಗ ನಾನು ಟಿವಿಯನ್ನು ನೋಡಿನಿ, when did I watch TV yesterday, time of the adverb ಅಂತ ಹೇಳ್ತೀವಿ, yesterday. ಹೌದಾ, yesterday ಅಂತಕ್ಕಂಥದ್ದು ನಿನ್ನೆದು ಹೇಳ್ತಾ ಇದೆ. ಈ ವಾಚ್ಡ್ ಅಂತಕ್ಕಂಥದ್ದು ಕಂಪ್ಲೀಟೆಡ್ ಆನ್ ಆಕ್ಷನ್ ಬಗ್ಗೆ ಹೇಳ್ತಾ ಇದೆ. ಆನ್ ಆಕ್ಷನ್ ವಾಸ್ ಕಂಪ್ಲೀಟೆಡ್, ಇಟ್ ಈಸ್ ನೌನ್ ಆಸ್ ದಿ ಫಾಸ್ಟ್ ಟೆನ್ಸ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಐ ಈಸ್ ದ ಸಬ್ಜೆಕ್ಟ್, ವಾಚ್ಡ್ ಈಸ್ ದಿ, ವಾಟ್ ಈಸ್ ದ್ಯಾಟ್, ಈಸ್ ದ ವರ್ಬ್ ಟು ಅಂತ ಹೇಳ್ತೀವಿ. ವರ್ಬ್ ಟು ಅಂತಂದಾಗ ನೋಡಿ, ವಾಚ್ಡ್. ಹೌದಾ, V1. ಹೌದಾ, ಪ್ರೆಸೆಂಟ್, ಫಾಸ್ಟ್ ಪಾರ್ಟಿಸಿಪಲ್ ಅಂತಕ್ಕಂಥದ್ದನ್ನು ನೀವು ಎಲ್ಲ ಕಲ್ತ್ಕೊಂಡು ಬಂದಿರಿ. ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ವಾಚ್ಡ್ ಅಂತಕ್ಕಂಥದ್ದು V2 ಆಗಿದೆ, ಟಿವಿ ಅಂತಕ್ಕಂಥದ್ದು ಏನಾಗಿದೆ, ಟಿವಿ ಅದು ಆಬ್ಜೆಕ್ಟ್ ಆಗಿದೆ. ಎಸ್ಟರ್ಡೇ ಮತ್ತು ಟಿವಿ ಎರಡು ಕೂಡಿಸಿ ನಾವು ಇಲ್ಲಿ ಇದು ಮಾಡಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಯು ಡೋಂಟ್ ಕನ್ಫ್ಯೂಷನ್. ಸೊ ಟಿವಿ ಎಸ್ಟರ್ಡೇ ಈಸ್ ದಿ ಆಬ್ಜೆಕ್ಟ್. ಹೌದಾ, ನಾನು ನಿನ್ನೆ ಟಿವಿಯನ್ನು ನೋಡಿದ್ದೇನೆ. ಹೌದಾ, ನೋಡಿದ್ದೇನು ಅಂತಕ್ಕಂಥದ್ದನ್ನ ಇದು ಕೊಡ್ತೈತಿ. ನಾನ್ಯಾರು ನೀನ್ಯಾರೂಪ ಏನು ಕೇಳಿಸ್ತಾ ಇಲ್ಲ. ದೆನ್ ಕಮ್ ಟು ದಿ next example, we were in the Delhi last week. ಇಲ್ಲಿ ವೇರ್ ಅಂತಕ್ಕಂಥದ್ದಿದೆ. ಹೌದಾ, ಎಲ್ಲಿದ್ದೀವಿ, ಹೌದಾ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕ್ವಶನ್ ಅನ್ನ ಮಾಡಬಹುದು. ಯಾವಾಗ ಅಂತಕ್ಕಂಥದ್ದು ಇದು ಎರಡು ಕ್ವಶನ್ ಆಗ್ತಾವು. ವೆನ್ ವೇರ್ ವಿ ಇನ್ ದ ಡೆಲ್ಲಿ, ನಾವು ಯಾವಾಗಿದ್ದೀವಿ, ಹೌದಾ, ನಾವು ಲಾಸ್ಟ್ ವೀಕಲ್ಲಿ, ಹಿಂದೆ ಕೊನೆಯ ವಾರ ಅಂತ, ಇಟ್ ಮೀನ್ಸ್ ಹೋದ ವಾರ ನಾವು ಡೆಲ್ಲಿಯಲ್ಲಿ ಉಳಿದುಕೊಂಡಿದ್ದೆವು ಅಥವಾ ಇದ್ದೆವು ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಯು ಸ್ಪೋಕ್ ಹಿಂದಿ ಲ್ಯಾಂಗ್ವೇಜ್. ಹೌದಾ, ಯು ಸ್ಪೋಕ್ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ವರ್ಬ್ V2 ಆಗಿದೆ. ಯು ಅಂತಕ್ಕಂಥದ್ದು ಏನು ಸಬ್ಜೆಕ್ಟ್ ಆಗಿದೆ, ಸ್ಪೋಕ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ಹಿಂದಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಹೌದಾ, ಯು ಸ್ಪೋಕ್ ಹಿಂದಿ ಲ್ಯಾಂಗ್ವೇಜ್. ಹೌದಾ, ನೀವು ಹಿಂದಿ ಭಾಷೆಯನ್ನು ಮಾತನಾಡಿದ್ದೀರಿ ಅಂತಕ್ಕಂಥದ್ದನ್ನ ಹೇಳುತ್ತದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್ ಇಸ್ ದಿ ಹಿ ಸ್ಟೇಡ್ ಇನ್ ಎ ಹೋಟೆಲ್ ಫಾರ್ ವೀಕ್. ಹಿ ಸ್ಟೇ ಮೀನ್ಸ್ ಇರುವಿಕೆ, ಅಂದ್ರೆ ಅಲ್ಲಿ ಉಳಿದುಕೊಳ್ತಕ್ಕಂಥದಕ್ಕೆ ಅರ್ಥವನ್ನು ಕೊಡುತ್ತದೆ. ಹೌದಾ, ಹಿ ಸ್ಟೇಡ್ ಇನ್ ಎ ಹೋಟೆಲ್ ಫಾರ್ ವೀಕ್. ಹೌದಾ, ಅವನು ಒಂದು ವಾರ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ದನು ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಯಾಕಂತಂದ್ರೆ ಇಲ್ಲಿ ಆಕ್ಷನ್ ಕಂಪ್ಲೀಟೆಡ್ ಆಗಿದೆ. ನೋಡಿ, ಸ್ಟೇಡ್, ಸ್ಪೋಕ್, ನೆಕ್ಸ್ಟು ವೇರ್ ಅಂತಕ್ಕಂಥದ್ದು, ವಾಚ್ಡ್ ಅಂತಕ್ಕಂಥದ್ದು ಇದೇನು ಪಾಸ್ಟದಲ್ಲಿ ಹೇಳ್ತಾ ಇದ್ದೀವಿ. ಒಂದು ಇತಿಹಾಸ, ಒಂದು ಹಿಸ್ಟ್ರಿಯನ್ನು ನಾವು ಓದಬೇಕಪ್ಪ ಅಂತಂದಾಗ ಹಿಂದೆ ನಡೆದು ಹೋಗಿರ್ತಕ್ಕಂಥ ಇತಿಹಾಸದ ಬಗ್ಗೆ ನಾವು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವು ಫಾಸ್ಟ್ ಟೆನ್ಸನ್ನು ನಾವು ಉಪಯೋಗಿಸ್ತೀವಿ. ದೆನ್ ಸಿ ವಾಕ್ಡ್ ಇನ್ ದ ಗ್ರೌಂಡ್. ನೋಡ್ರಿ, ಸಿ ವಾಕ್ಡ್ ಇನ್ ದ ಗ್ರೌಂಡ್. ಹೌದಾ, ಅವಳು ಎಲ್ಲಿ ಮೈದಾನದಲ್ಲಿ ನಡೆದಳು. ಹೌದಾ, ನಡೆದಿದ್ದಾಳೆ. ಹೌದಾ, ನಡೆದಿದ್ದಳು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳುತ್ತದೆ. ವಾಕ್ ಅಂದ್ರೆ ನಡೆದಾಡಿದ್ದಳು ಅಂತಕ್ಕಂಥದ್ದನ್ನ ಹೇಳುತ್ತೆ. ವಾಕ್ಡ್ ಮೀನ್ಸ್ ಏನು ನಡಿಗೆ ಅಂತ ಹೇಳ್ತೀವಲ್ಲ, ಆ ತರನಾಗಿ ಸಿ ವಾಕ್ಡ್ ಇನ್ ದ ಗ್ರೌಂಡ್. ಎಸ್, ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್,
ಇಟ್ ಕ್ರೈಡ್ ಆಟ್ ಇಟ್ಸ್ ಅ ಮದರ್. ನೋಡಿರಿ, ಇಟ್ ಕ್ರೈಡ್ ಆಟ್ ಇಟ್ಸ್ ಅ ಮದರ್. ಇಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಇದು ಸಬ್ಜೆಕ್ಟ್ ಆಗಿದೆ. ಕ್ರೈಡ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ನೆಕ್ಸ್ಟು ಆಟ್ ಇಟ್ಸ್ ಅ ಮದರ್ ಅಂತಕ್ಕಂಥದ್ದು ಇದು ಆಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಹೀಗಾಗಿ ಈಗ ಅಂದಾಗ ಅದು ತನ್ನ ತಾಯಿಯನ್ನು ನೋಡಿ ಏನು ಅತ್ತಿತ್ತು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇಟ್ ಕ್ರೈಡ್ ಆಟ್ ಇಟ್ಸ್ ಮದರ್. ಅದು ತನ್ನ ತಾಯಿಯನ್ನು ನೋಡಿ ಅತ್ತಿತ್ತು ಅಂತಕ್ಕಂಥದ್ದನ್ನು ಹೇಳುತ್ತದೆ. Then come to the next point is they played cricket. ನೋಡಿ, they played cricket. ಅವರು ಕ್ರಿಕೆಟವನ್ನು ಆಡಿದರು. ಹೌದಾ, ಅವರು ಕ್ರಿಕೆಟನ್ನು ಆಡಿದರು ಅಂದರೆ ಆಡಿದ್ದರು ಅಂತಕ್ಕಂಥದ್ದನ್ನು ಹೇಳ್ತತಿ. ಯಾವಾಗ? ಈಗಲ್ಲ, ಹಿಂದೆ, ನಿನ್ನೆ ಆಗಿರ್ಬೋದು, ಲಾಸ್ಟ್ ಇಯರ್ ಆಗಿರ್ಬೋದು, ಏನೋ ಲಾಸ್ಟ್ ಡಿಕೇಡ್ಸ್ ಆಗಿರ್ಬೋದು. ಹೌದಾ, ಈ ಥರನಾಗಿ ಹೇಳ್ತಕ್ಕಂಥದ್ದು ಇದಾಗಿದೆ. ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್, ಇಟ್ಸ್ ಅ ಫ್ಯೂಚರ್ ಟೆನ್ಸ್. ಹೌದಾ, ವಾಟ್ ಈಸ್ ಫ್ಯೂಚರ್ ಟೆನ್ಸ್? ಫ್ಯೂಚರ್ ಟೆನ್ಸ್ ಅಂತಂದ್ರೆ ಏನು? ಹೌದಾ, ಫ್ಯೂಚರ್ ಟೆನ್ಸ್ ಅಂತಂದಾಗ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈ ಭವಿಷ್ಯತ್ ಕಾಲ ಎಂದರೇನು? ವಾಟ್ ಈಸ್ ಫ್ಯೂಚರ್ ಟೆನ್ಸ್? when a verb is used to show that an action will take place in future, it is known as the future tense. ಯಾವಾಗ ಕ್ರಿಯೆಯು ಏನಾಗ್ತತಿ, ಆ ಒಂದು ಮುಂದೆ ನಡೀತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ? ಅದಕ್ಕೆ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಆ ಭವಿಷ್ಯತ್ ಕಾಲದಲ್ಲಿ ಏನೇನು ಉದಾಹರಣೆಗಳು ಬರ್ತಾವೋ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಇನ್ ದಿ ಸೆಂಟೆನ್ಸ್? ಹೌದಾ, ಸೆಂಟೆನ್ಸ್ದಲ್ಲಿ ನಾವು ನೋಡಿದಾಗ ನೋಡಿ ಏನಿದೆ ಇಲ್ಲಿ, ಐ ಶಾಲ್ ಗೋ ಟು ಮುಂಬೈ. ಇನ್ನು ನಾವು ಹೋಗಿಲ್ಲ, ಇನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ, ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಹೌದಾ, ಈಗ ಒಂದು ಉದಾಹರಣೆ ತೆಗೆದುಕೊಂಡಾಗ ನೀವು ಇನ್ನೂ ಸೆಕೆಂಡ್ ಪಿ ಯು ಸಿ ಇನ್ನೂ ಮುಗಿಸಿಲ್ಲ, ಮುಂದೆ ಸೆಕೆಂಡ್ ಪಿ ಯು ಸಿಯ ಬೋರ್ಡ್ ಎಕ್ಸಾಮ್ದ ಬಗ್ಗೆ ಅಡ್ವಾನ್ಸನ್ನು ನೀವು ಕನಸು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅವಾಗ ನೀವು ಏನು ಹೇಳ್ತೀರಿ, ಏನು ಹೇಳ್ಬೋದು? ಐ ಶಾಲ್ ರೈಟ್ ಎಕ್ಸಾಮಿನೇಷನ್ ಆಫ್ ಸೆಕೆಂಡ್ ಇಯರ್ ಪಿ ಯು ಸಿ ಅಂತ ಹೇಳ್ಬೋದಲ್ಲ. ಹೌದಾ, ಅದೇ ಥರನಾಗಿ ಮುಂದೆ ಆಗ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ, ಭವಿಷ್ಯದ ಬಗ್ಗೆ ಏನು ಹೇಳ್ತಕ್ಕಂತಹ ಒಂದು ವಾಕ್ಯಗಳನ್ನು ನಾವು ಇಲ್ಲಿ ನೋಡಬಹುದು. ಐ ಶಾಲ್ ಗೋ ಟು ಮುಂಬೈ. ನಾನು ಮುಂಬೈಗೆ ಹೋಗುವೇನು, ಅಥವಾ ಇವತ್ತಾರು ಹೋಗ್ಬೋದು, ನಾಳೆಯಾದರೂ ಹೋಗ್ಬೋದು, ಇನ್ನೊಂದು ವೀಕ್ ಆರು ಬಿಟ್ಟು ಹೋಗ್ಬೋದು, ಅಥವಾ ಮುಂದಿನ ವರ್ಷ ಹೋಗ್ಬೋದು. ಹಿಯರ್ ಈಸ್ ನಾಟ್ ಇಸ್ ದ ಡೆಫಿನಿಟ್ ಆ್ಯಕ್ಷನ್ ಇನ್ ದಿ ಫ್ಯೂಚರ್. ಫ್ಯೂಚರ್ ಅಂತಂದಾಗ ಇಲ್ಲಿ ಭವಿಷ್ಯದ ಬಗ್ಗೆ ಅಂದರೆ ಹೋಗ್ಬೋದು ಅಥವಾ ಹೋಗೋಕ್ಕಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತದೆ. ಸೊ ಐ ಶಾಲ್ ಗೋ ಟು ಮುಂಬೈ, ನಾನು ಮುಂಬೈಗೆ ಹೋಗುವೆನು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥೈಸ್ಕೋಬಹುದು. ನೆಕ್ಸ್ಟ್, ವಿ ಶಾಲ್ ರೀಚ್ ಟು ಮೈ ವಿಲೇಜ್. ನೋಡಿರಿ, ವಿ ಶಾಲ್ ರೀಚ್ ಟು ಮೈ ವಿಲೇಜ್. ನಾವು ನನ್ನ ಹಳ್ಳಿಗೆ ತಲುಪುವೆನು. ಹೌದಾ, ನಾವು ನನ್ನ ಹಳ್ಳಿಗೆ ತಲುಪುವೆವು. ಹೌದಾ, ಅವರ್ ವಿಲೇಜ್ ಅಂತ ಹೇಳ್ಬೋದು. ನಾವು ನಮ್ಮ ಒಂದು ಹಳ್ಳಿಗೆ ತಲುಪುವೆವು ಅಂತಕ್ಕಂಥದ್ದನ್ನು ಹೇಳುತ್ತದೆ. ಹೌದಾ, ದೆನ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್ ಇಸ್ ದ ಯು ವಿಲ್ ರೈಟ್ ಎ ಲೆಟರ್. ನೋಡಿದ್ರಿ, ನೀವು ಒಂದು ಪತ್ರವನ್ನು ಬರೆಯುವಿರಿ. ಹೌದಾ, ನೀವು ಒಂದು ಪತ್ರವನ್ನು ಬರೆಯುವಿರಿ ಅಂತಕ್ಕಂಥದ್ದು ಇನ್ನೂ ಬರೆದಿಲ್ಲ ನೀವು. ಹೌದಾ, ಯು didn't write the letter, and then just you think of about the will write a letter next day, next week, next month, next year. ಎಸ್, ಈ ಥರನಾಗಿ ಮುಂದೆ ಇನ್ನೂ ಹೇಳ್ತಾ ಇದ್ದೀರಿ ನೀವು, ಇನ್ನೂ ಅದಕ್ಕೆ ನೀವು ಏನೂ ಬರ್ತಾ ಇಲ್ಲ. ಹೌದಾ, ಸೊ ಹೀಗೆ ಹೇಳ್ತಕ್ಕಂಥದ್ದು. ಯು ವಿಲ್ ರೈಟ್ ಎ ಲೆಟರ್. ನೆಕ್ಸ್ಟ್, ಹಿ ವಿಲ್ ಸಿಂಗ್ ಅ ಸಾಂಗ್. ನೋಡಿ, ಹಿ ವಿಲ್ ಸಿಂಗ್ ಅ ಸಾಂಗ್. ಅವನು ಒಂದು ಹಾಡನ್ನು ಹಾಡುವನು ಅಂತಕ್ಕಂಥದ್ದನ್ನು ಹೇಳುತ್ತದೆ. ಅವನು ಒಂದು ಹಾಡನ್ನು ಹಾಡುವನು ಅಂತಕ್ಕಂಥದ್ದನ್ನು ಹೇಳ್ತತಿ. ಹಿ ವಿಲ್ ಸಿಂಗ್ ಅ ಸಾಂಗ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಿ ವಿಲ್ ಸ್ಪೀಕ್ ಇಂಗ್ಲೀಷ್. ಸಿ ವಿಲ್ ಸ್ಪೀಕ್ ಇಂಗ್ಲೀಷ್. ಸಿ ವಿಲ್. ಹೌದಾ, ಸಿ ಅಂತಕ್ಕಂಥದ್ದು ಏನಾಗಿದೆ, ಈಗ ಅಲ್ಲಿ ನಿಮ್ಗೆ ಗೊತ್ತಿದೆ ಸ್ಟ್ರಕ್ಚರ್, ಅದು ಮುಂದೆ ಹೇಳ್ತು ನಾನು. ಇನ್ನೂ ಇದು ಡಿಟೇಲ್ ಎಷ್ಟು ಟೆನ್ಸ್ ಅದಾವ ಅನ್ನೋದು ಸಬ್ ಟೆನ್ಸಸ್ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸಿ ವಿಲ್ ಸ್ಪೀಕ್ ಇಂಗ್ಲೀಷ್.
ಹೌದಾ, ಅವಳು ಇಂಗ್ಲಿಷ್ ಮಾತನಾಡುವಳು ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್, ಇಟ್ ವಿಲ್ ಕಮ್. ಇಟ್ ವಿಲ್ ಕಮ್ ಮೀನ್ಸ್ ಅದು ಬರುವುದು ಅಂತಕ್ಕಂಥದ್ದನ್ನು ಹೇಳುತ್ತದೆ. ನೆಕ್ಸ್ಟ್ ದೇ ವಿಲ್ ನೋ ಅಬೌಟ್ ಹಿಮ್. ಅವನಿಗೆ ಅವರಿಗೆ ಅವನ ಬಗ್ಗೆ ಗೊತ್ತಿರುವುದು ಅಂತಕ್ಕಂಥದ್ದನ್ನು ಹೇಳುತ್ತದೆ. ನೆಕ್ಸ್ಟ್ ಕಮ್ ಟು ದಿ ಈಚ್ ಆಫ್ ದ ಟೆನ್ಸಸ್ ಆರ್ ಅಗೇನ್ ಡಿವೈಡೆಡ್ ಇಂಟು 4 types ನೇಮ್ಲಿ. ನೋಡಿರಿ ಇಲ್ಲಿ ಏನಾಗ್ತಾ ಇದೆ, ಈಚ್ ಆಫ್ ದ ಟೆನ್ಸಸ್ ಆರ್ ಅಗೇನ್ ಡಿವೈಡೆಡ್ ಇಂಟು 4 types ನೇಮ್ಲಿ. ಸೊ ಫಸ್ಟ್ ನಾನು ಏನು ಹೇಳಿದೆ, ಈಗ 3 ಮೇನ್ ಕೈಂಡ್ಸ್ ಆಫ್ ದಿ ಟೆನ್ಸ್ ಅಂತ ಹೇಳಿದೆ. ಅವು ಯಾವುವು? ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು. ಹೌದಾ, ಎವ್ರಿ ಈಚ್ ಆಫ್ ದ ಟೆನ್ಸ್, ಹೌದಾ, ಪ್ರತಿಯೊಂದು ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಫಾಸ್ಟ್ ಟೆನ್ಸ್ ಆಗಿರ್ಬೋದು, ಫ್ಯೂಚರ್ ಟೆನ್ಸ್ ಆಗಿರ್ಬೋದು, ಈ ಪ್ರತಿಯೊಂದು ಸಬ್ ಟೆನ್ಸಸ್ಸನ್ನು ಒಳಗೊಂಡಿವೆ. ಆ ಸಬ್ ಟೆನ್ಸಸ್ಗಳು ಯಾವುವು ಅಂತಂದಾಗ ನೋಡಿ, ಈಚ್ ಆಫ್ ದ ಟೆನ್ಸಸ್ ಆರ್ ಅಗೇನ್ ಡಿವೈಡೆಡ್ ಇಂಟು 4 types ನೇಮ್ಲಿ. ಎಸ್, ಓಕೆ. ಇಲ್ಲಿ ಯಾವ ಅಂತಂದಾಗ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸು. ಹೌದಾ, ಈ ಪ್ರೆಸೆಂಟ್ ಟೆನ್ಸ್ದಲ್ಲಿ ಏನಾಗಿದೆ, ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ದೆನ್ ಅದಾದ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದೆ. ನೆಕ್ಸ್ಟ್ ಅದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಅದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ದೀಸ್ ಆರ್ ಅರುಣ್ ಗಡೇಕರ್. ಇಲ್ಲಿ ರೈಟಿಂಗ್ ಅದು ಮಾಡಬೇಡಪ್ಪ, ಇಲ್ಲಿ ನಾನು ಡಿಸ್ಪ್ಲೇ ಮೇಲೆ ನಿಮ್ದ ಪ್ಲೇ ಆಗ್ತಾ ಇದೆ. ಯಾಕಂತಂದ್ರೆ ಶಾಂತ ರೀತಿಯಿಂದ ನೀವು ಕುಂತು ಕೇಳಬಹುದು. ಇಲ್ಲಪ್ಪ ತಂದಾಗ ನೀವು ಔಟ್ ಆಗಬಹುದು. ಎಸ್, ಇನ್ನವ್ರಿಗೆ ಡಿಸ್ಟರ್ಬೆನ್ಸನ್ ಮಾಡಬಾರ್ದು. ಹೌದಾ, ಎಸ್ಪೆಷಲಿ ಫಾರ್ ಬಾಯ್ಸ್. ಮಲ್ಲಿಕಾರ್ಜುನ್ ಅಂತ ಅವ್ರು ಯಾರ್ಯಾರು ಏನೇನೋ ಇದು ಡಿಸ್ಪ್ಲೇ ಮೇಲೆ ಏನೇನೋ ಬರ್ಕೋತ ಕುಂತರ ಆಗಲ್ಲ, ಇನ್ನೊಬ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಇಷ್ಟೆಲ್ಲ ನಿಮಗೋಸ್ಕರ ಎಫರ್ಟ್ ಹಾಕಿ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಟೆನ್ಸ್ದಲ್ಲಿ 4 ಸಬ್ ಟೆನ್ಸಸ್ಸನ್ನು ನೋಡ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡ್ಬೋದು. ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದಾಗ ಸಾದಾ ವರ್ತಮಾನ ಕಾಲ ಅಂತ ಹೇಳ್ತೀವಿ, ನೋಟೆಡ್ ಮಾಡ್ಕೋಬಹುದು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದಾಗ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದಾಗ ಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದಾಗ ಮುಂದುವರೆದ ಪೂರ್ಣ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಇವಾಗ ನಾವು ಒಂದೊಂದಾಗಿ ಸ್ಟಡಿ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂತಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಾ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದಾಗ ನಾವು ಏನಂತ ಹೇಳ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದಾಗ ಸಾದಾ ವರ್ತಮಾನ ಕಾಲ ಅಂತ ಹೇಳಿದ್ವಿ ನಾವು. ಹೌದಾ, ವಿ ಯೂಸ್ ದ ಫಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಫಾರ್ಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಿ adds s or es to the verb in the third person singular. It means he, she, it. The helping verbs in this tense are do or does ಅಂತಕ್ಕಂಥದ್ದನ್ನ ಉಪಯೋಗಿಸ್ತೀವಿ. ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದಾಗ ಸಿಂಪಲ್ ಪ್ರೆಸೆಂಟ್ ಅಂದರೆ ಇಟ್ ಇಸ್ ಶೋಸ್ ದಿ ಸಿಂಪ್ಲಿಸಿಟಿ ಆ್ಯಕ್ಷನ್. ಇಟ್ಸ್ ಅ ಸಿಂಪಲ್ ಆ್ಯಕ್ಷನ್, ಸಾದಾ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ನಾವಿಲ್ಲಿ ಸಾದಾ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕು. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಅಲ್ಲಿ ಎಸ್ ಅಥವಾ ಇ ಎಸ್ ಪ್ರತ್ಯಯನ ಬಳಸ್ತೀವಿ. ಅದು ಯಾವಾಗಪ್ಪ ಅಂತಂದಾಗ ಹಿ, ಸಿ, ಇಟ್ಗಳಿದ್ದಾಗ. ಹೌದಾ, ದ ಹೆಲ್ಪಿಂಗ್ ವರ್ಬ್ಸ್ ಇನ್ ದಿಸ್ ಟೆನ್ಸ್ ಆರ್ ಡೂ ಆರ್ ಡಸ್. ಈ ಡೂ ಆರ್ ಡಸ್ ಅಂತಕ್ಕಂಥದ್ದನ್ನು ಯಾವಾಗ ಬಳಸ್ತೀವಪ್ಪ ಅಂತಂದಾಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇಂತಹ ಸಂದರ್ಭಗಳಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಗಳ ಸಹಾಯಕ ಕ್ರಿಯಾಪದಗಳನ್ನಾಗಿ ನಾವು ಬಳಕೆಯನ್ನು ಮಾಡ್ತೀವಿ. ದೆನ್ ದಿಸ್ ಟೆನ್ಸ್ ಈಸ್ ಯೂಸ್ಡ್ ಇನ್ ದ ಫಾಲೋವಿಂಗ್. ಇದು ಯಾವ ತೆರನಾಗಿ ಉಪಯೋಗಿಸಲ್ಪಡ್ತತಿ ಅನ್ನೋದನ್ನು ನಾವು ಇವಾಗ ನೋಡೋಣ. ಯಾವುದು ಸಾದಾ ವರ್ತಮಾನ ಕಾಲ ಯಾವ ತೆರನಾಗಿ ಇದು ಉಪಯೋಗಿಸಲ್ಪಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ನೋಡಿ, ಇದರದೊಂದು ಒಂದು ಡೆಫಿನೇಷನ್ಸನ್ನು ನೋಡಿದಾಗ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್
ವಾಟ್ ಆ್ಯಕ್ಚುಲಿ ಟೇಕ್ಸ್ ಅ ಪ್ಲೇಸ್, ನಿಜವಾಗಿಯೂ ಯಾವ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸ್ತದೆಯೋ ಆ ವ್ಯಕ್ತಪಡಿಸಲ್ಪಡ್ತದೆಯೋ ಅದರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಹೌದಾ, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ವಾಟ್ ಆ್ಯಕ್ಚುಲಿ ಟೇಕ್ಸ್ ಅ ಪ್ಲೇಸ್, ಯಾವ ಒಂದು ಇದನ್ನು ಹೊಂದಿದೆ. ಹೌದಾ, ಇದರದ್ದು ಒಂದು ಇದು ಏನು, ಪೊಸಿಷನ್ ಏನು ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ದ ಬೆಲ್ ರಿಂಗ್ಸ್. ಹೌದಾ, ದ ಬೆಲ್ ರಿಂಗ್ಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಜಸ್ಟು ರಿಂಗ್ ಆಗ್ತಾ ಇದೆ. ಹೌದಾ, ಬೆಲ್ ಏನು ಹೊಡಿತಾ ಇದೆ ಅಂತಕ್ಕಂಥದ್ದನ್ನು ಅಲಾರಾಮ್ ಅಂತ ಹೇಳ್ತಿಲ್ಲ, ಆ ಥರನಾಗಿ ದ ಬೆಲ್ ರಿಂಗ್ಸ್, ಗಂಟೆ ಬಾರಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡ್ತೀವಿ, ಅರ್ಥವನ್ನು ಕೊಡ್ತೀವಿ. ಹೌದಾ, ನೆಕ್ಸ್ಟ್ ಕಮ್ ಟು ದಿ ಸಿ ಸಿಂಗ್ಸ್ ವೆಲ್. ನೋಡಿ, ಸಿ ಸಿಂಗ್ಸ್ ವೆಲ್. ಹೌದಾ, ಅವಳು ಚೆನ್ನಾಗಿ ಹಾಡುತ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೌದಾ, ಇಲ್ಲಿ ಅದು ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದೆ. ಹೌದಾ, ಇಲ್ಲಿ ಎಸ್ ಪ್ರತ್ಯಯ ಬಂದೈತಿ. ಯಾಕೆ ಬಂದೈತಪ್ಪ ಅಂತಂದಾಗ ಇಲ್ಲಿ ಏನು ಹೇಳಿದೆ ನಾನು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದಾಗ ದ ಬೆಲ್ ಅಂತಕ್ಕಂಥದ್ದು ಇಟ್ ಅಂತೇಳಿ ನಾವು ಅರ್ಥವನ್ನು ಮಾಡ್ಕೋಬೇಕು. ಇಟ್, ದ ಗಂಟೆ, ಅದು ಅಂತ ಹೇಳ್ತೀವಲ್ಲ. ಈಗ ಎನಿಮಲ್ಸ್ ಇದ್ದಪ್ಪ ಅಂತಂದಾಗ ಅದು ಅಥವಾ ಅವುಗಳು ಅಂತ ಹೇಳ್ತೀವಿ. ಹೌದಾ, ಇಟ್ ಅಂದಾಗ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಅದಕ್ಕಾಗಿ ರಿಂಗ್ ಇದ್ದಿದ್ದಕ್ಕೆ ನಾವು ಎಸ್ ಪ್ರತ್ಯಯನ ಹಚ್ಚೀವಿ. ಹೌದಾ, ಸಿ ಸಿಂಗ್ಸ್ ವೆಲ್. ಹೌದಾ, ಇಲ್ಲಿ ಕೂಡ ವರ್ಬಿಗೆ ನಾವು ಎಸ್ ಪ್ರತ್ಯಯನ ಹಚ್ಚೀವಿ. ಇದು ಸಿಂಪಲ್ ಆಗಿ ಅರ್ಥವನ್ನು ಸಿಂಪ್ಲಿಸಿಟಿ ಆ್ಯಕ್ಷನನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹೌದಾ, ಸಾಧಾರಣವಾಗಿರ್ತಕ್ಕಂಥ ಒಂದು ಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದಾಗಿದೆ. ಹೌದಾ, ನೆಕ್ಸ್ಟ್ ಅಂದರ್ ಒನ್, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ನೋಡು, ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂತಂದಾಗ ಏನಂತ ಹೇಳ್ತೀವಪ್ಪ ಅಂತಂದಾಗ ಇಲ್ಲಿ ದಿನನಿತ್ಯದಲ್ಲಿ ನಡೀತಕ್ಕಂಥ ರೂಢಿಗೆ ಅನುಗುಣವಾಗಿ ಅಂತ ಹೇಳ್ತಿಲ್ಲ, ಆ ಥರನಾಗಿ ಇಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದನ್ನ ಯಾವ ಥರನಾಗಿ ನೋಡೋಣ ಈಗ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಹೌದಾ, ಅದು ರೂಢಿಗೆ ಅನುಗುಣವಾಗಿ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋಡಿರಿ, ಇಲ್ಲಿ ಏನಿದೆ, ದಿನನಿತ್ಯದಲ್ಲಿ ರೂಢಿಗೆ ಅನುಗುಣವಾಗಿ. ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಪ್ರತಿದಿನ ಅಂದರೆ ದಿನನಿತ್ಯದಲ್ಲಿ ನಾವು ಬಳಸ್ತಕ್ಕಂಥದ್ದು. ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂದಾಗ ಅವನು ದಿನಾಲು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಇದು ಏನೇನು ಒಳಗೊಂಡಿದೆಯಪ್ಪ ಅಂತಂದಾಗ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಟು ಸ್ಕೂಲ್ ಎವ್ರಿ ಡೇ ಈಸ್ ದಿ ಆಬ್ಜೆಕ್ಟ್. ಹೌದಾ, ಇದು ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಹೌದಾ, ಗೋಸ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಏನು ವರ್ಬ್ ಆಗಿದೆ, ಮೇನ್ ವರ್ಬ್ ಅಂತ ಹೇಳ್ತೀವಲ್ಲ. ಇದು ಹಿ ಅಂತಕ್ಕಂಥದ್ದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ದೆನ್ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಹೌದಾ, ದಿನನಿತ್ಯದಲ್ಲಿ ರೂಢಿಗತವಾಗಿ ನಡೀತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಹೌದಾ, ನಾನು ದಿನಾಲು ಏನು ಮಾಡ್ತೀನಿ, ಮುಂಜಾನೆಯಲ್ಲಿ ಬೇಗ ಏಳುತ್ತೇನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ದೆನ್ ಅಂದರ್ ಒನ್ ಕಾನ್ಸೆಪ್ಟ್, ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಯೂನಿವರ್ಸಲ್ ಟ್ರೂತ್ಸ್. ಹೌದಾ, ಸತ್ಯಾಸತ್ಯತೆಯನ್ನು ತಿಳಿಸ್ತಕ್ಕಂಥ, ಸತ್ಯಾಸತ್ಯತೆಯ ಒಂದು ಕ್ರಿಯೆ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದಾಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಆಗಿದೆ. ಹೌದಾ, ದೆನ್ ಅದಕ್ಕೆ ಉದಾಹರಣೆ ನೋಡಿದಾಗ ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಸತ್ಯ. ಹೌದಾ, ಈ ಒಂದು ಸೂರ್ಯ ಏನಪ್ಪ ಅಂತಂದಾಗ ಪೂರ್ವ ದಿಕ್ಕಿನಲ್ಲಿ ಏನು ಉದಯಿಸೋದ ಬದಲಾಗಿ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸೋದಿಲ್ಲ. ಅದು ಏನು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೂರ್ಯ ಇದ್ದವನು ಅವನು ಪೂರ್ವದಲ್ಲಿ ಏನು ಉದಯಿಸಬೇಕು. ಹೌದಾ, ಅದು ಸತ್ಯಾಸತ್ಯತೆ ಇದೆ, ಅಲ್ಲಿ ಸುಳ್ಳು ಅಂತಕ್ಕಂಥದ್ದಿಲ್ಲ. ಇಟ್ ಈಸ್ ನಾಟ್ ಟು ಎ ಲೈ ಅಬೌಟ್ ದಿ ರೈಸಸ್ ಇನ್ ದ ಈಸ್ಟ್ ಆಫ್ ದಿ ಸನ್. ಹೌದಾ, ಆ ಒಬ್ಬ ಸೂರ್ಯನು ಏನಪ್ಪ, ಆತನು ಪೂರ್ವ ದಿಕ್ಕಿನಲ್ಲಿ ಉದಯಿಸಬೇಕು. ಅದು ಯೂನಿವರ್ಸಲ್ ಸಾರ್ವತ್ರಿಕವಾಗಿರತಕ್ಕಂತಹ ಒಂದು ಸತ್ಯಾಸತ್ಯತೆಯನ್ನು ಒಳಗೊಂಡಿದೆ. ಸೊ ಇಂಥವುಗಳು ಚೇಂಜನ್ನು ಮಾಡೋದಕ್ಕೆ ಬರೋದಿಲ್ಲ, ಇದನ್ನು ನಾವು ಹೀಗೆ ಬರಬೇಕು. ಹೌದಾ, ದ ಸನ್ ಅಂತಕ್ಕಂಥ ಸಬ್ಜೆಕ್ಟ್ ಇದೆ, ರೈಸಸ್ ಅಂತಕ್ಕಂಥದ್ದು ಏನಾಗಿದೆ, ವರ್ಬ್ ಆಗಿದೆ. ಇನ್ ದ ಈಸ್ಟ್ ಅಂತಕ್ಕಂಥದ್ದು ಏನಾಗಿದೆ, ಇನ್ ದ ಈಸ್ಟ್ ಅಂತಕ್ಕಂಥದ್ದು ಏನಾಗಿದೆ, ಇದು ಆಬ್ಜೆಕ್ಟ್ ಆಗಿದೆ. ದೆನ್ ಕಮ್ ಟು ದಿ ಅರ್ತ್ ಮೂವ್ಸ್ ರೌಂಡ್ ದ ಸನ್. ನೋಡ್ರಿ, ಇದು ನಿಮ್ಗೆ ಗೊತ್ತಿದೆ, ಜಿಯೋಗ್ರಫಿಯಲ್ಲಿ ಬರ್ತದೆ. ಹೌದಾ, ಸೂರ್ಯ ಮತ್ತು ಅರ್ಥನ ಭೂಮಿ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಹೌದಾ, ನೀವು ಕಲ್ತಿರಿ.
ಸೊ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಏನಪ್ಪ ಅಂತಂದಾಗ ಭೂಮಿಯು ಸೂರ್ಯನ ಸುತ್ತುತ್ತದೆ. ಹೌದಾ, ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತಕ್ಕಂಥದ್ದು ಇದು ಸತ್ಯಾಸತ್ಯತೆಯನ್ನು ಹೇಳ್ತೈತಿ. ಹೌದಾ. ದೆನ್ ದ ರೋಸ್ ಸ್ಮೆಲ್ಸ್ ಸ್ವೀಟ್. ಹೌದಾ, ರೋಸ್ ಏನು ಹೂಗಳು ಭಾಳಷ್ಟು ಏನು ಸುಗಂಧದಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ಸುವಾಸನೆಯನ್ನು ಕೊಡ್ತಾವೆ. ಇದು ಸತ್ಯ, ಇದು ಅಸತ್ಯ ಅಲ್ಲ, ಇದು ಸತ್ಯವಾದ ಮಾತು. ಹೌದಾ, ದ ರೋಸ್ ಸ್ಮೆಲ್ಸ್ ಸ್ವೀಟ್. ಹೌದಾ, ಸ್ವೀಟ್ ಅಂತಕ್ಕಂಥದ್ದನ್ನು ಭಾಳಷ್ಟು ಒಂದು ಸುಗಂಧವನ್ನು ಕೊಡ್ತಕ್ಕಂಥ ಹೂಗಳು ಆಗಿವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ದೆನ್ ಇಟ್ ಈಸ್ ಯೂಸ್ ಟು ರೀಪ್ರೆಸೆಂಟ್ ಫ್ಯೂಚರ್ ಆ್ಯಕ್ಷನ್. ನೋಡಿರಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೂ ಕೂಡ ಇಟ್ ಈಸ್ ಯೂಸ್ ಟು ರೀಪ್ರೆಸೆಂಟ್ ಫ್ಯೂಚರ್ ಆ್ಯಕ್ಷನ್. ಫ್ಯೂಚರ್ ಆ್ಯಕ್ಷನನ್ನು ಹೇಳ್ತಾ ಇರುತ್ತೆ. ಹೌದಾ, ಸಮ್ಟೈಮ್ಸ್ ಅಂದರೆ ಫ್ಯೂಚರ್ ಭವಿಷ್ಯದಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆಯನ್ನು ಏನು ರೀಪ್ರೆಸೆಂಟೇಟಿವ್ ಆ ಒಂದು ಪ್ರತಿನಿಧಿಸ್ತಕ್ಕಂಥದ್ದು ಇದು ಆಗಿದೆ. ದೆನ್ ಹೇಗಪ್ಪ ಅಂತಂದಾಗ ಅವರ್ ಸ್ಕೂಲ್ ಕ್ಲೋಸಸ್ ಫಾರ್ ದ ಸಮ್ಮರ್ ಟುಮಾರೋ. ನೋಡಿ, ಇದು ಫ್ಯೂಚರ್ ಆಗಿದೆ. ನಾಳೆ ಏನು ನಮ್ಮ ಸ್ಕೂಲ್ಗಳು ಏನು ನಾಳೆ ಬೇಸಿಗೆಯ ಅವಧಿಯಲ್ಲಿ ಬೇಸಿಗೆಗಾಗಿ, ಹೌದಾ, ಬೇಸಿಗೆ ಇದ್ದ ಕಾರಣವಾಗಿ ಏನಾಗ್ತಾವೋ ನಾಳೆಗೆ ನಮ್ಮ ಶಾಲಾ ಕಾಲೇಜುಗಳು ಬಂದ್ ಆಗುತ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇಟ್ ಈಸ್ ದ ರೀಪ್ರೆಸೆಂಟ್ ಫ್ಯೂಚರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಫ್ಯೂಚರ್ ಆ್ಯಕ್ಷನನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ದ ಡಿಫೆಂಡ್ ಆನ್ ದಿ ಎಡ್ವರ್ಬ್ ಆಫ್ ದಿ ಟೈಮ್ ಅಂತಕ್ಕಂಥದ್ದು. ಇಲ್ಲಿ ಟುಮಾರೋ ಅಂತಕ್ಕಂಥದ್ದು ಒಂದೇ ಇದು ಇಂಡಿಕೇಟ್ಸನ್ನು ಮಾಡ್ತಕ್ಕಂಥದ್ದು ಏನಾಗಿದೆ, ಫ್ಯೂಚರ್ ಅನ್ನು ಇಂಡಿಕೇಟನ್ನು ಮಾಡ್ತಾ ಇದೆ. ಒಂದು ವೇಳೆ ನಾವು ಟುಮಾರೋನ ತೆಗೆದೀವಪ್ಪ ಅಂತಂದಾಗ ಡೆಫಿನೆಟ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ತದೆ. ಹೌದಾ, ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಮತ್ತೇನಾಗುತ್ತೆ, ಟುಮಾರೋ ಅಂತ ನಾವು ಮುಂದೆ ಹಚ್ಚಿದಾಗ ಇದು ಫ್ಯೂಚರ್ ಆ್ಯಕ್ಷನನ್ನು ರೀಪ್ರೆಸೆಂಟೇಟಿವ್ ಅನ್ನು ಮಾಡ್ತಕ್ಕಂಥದ್ದು ಇದಾಗಿದೆ. ನಮ್ಮ ಶಾಲೆ ಏನು ಬೇಸಿಗೆಯ ಅವಧಿಗಾಗಿ ಏನಾಗುತ್ತೆ, ಏನು ನಾಳೆ ಬಂದ್ ಆಗುತ್ತವೆ ಅಥವಾ ಕ್ಲೋಸ್ ಆಗುತ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್, ಹಿ ಗೋಸ್ ಟು ಮೈಸೂರು ನೆಕ್ಸ್ಟ್ ವೀಕ್. ನೋಡಿ, ಇಲ್ಲಿಯೂ ಅದೇ ಇದೆ. ಏನಿದೆ, ರೀಪ್ರೆಸೆಂಟ್ ಎ ಫ್ಯೂಚರ್ ಆ್ಯಕ್ಷನ್ಸ್ ಅನ್ನು ಹೇಳ್ತಾ ಇದೆ. ರೀಪ್ರೆಸೆಂಟನ್ನು ಮಾಡ್ತಕ್ಕಂಥದ್ದು ಯಾವುದು, ನೆಕ್ಸ್ಟ್ ವೀಕ್ ಆಗಿದೆ. ಹೌದಾ, ಹಿ ಗೋಸ್ ಟು ಮೈಸೂರು ನೆಕ್ಸ್ಟ್ ವೀಕ್. ಅವನು ಮೈಸೂರಿಗೆ ಮುಂದಿನ ವಾರ ಹೋಗುತ್ತಾನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ನೆಕ್ಸ್ಟ್ ಕಮ್ ಟು ದಿ ಲೆಟಸ್ ಸಿ ಹೌ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಫಾರ್ಮ್ಡ್ ಇನ್ ವೇರಿಯಸ್ ಕೈಂಡ್ಸ್ ಆಫ್ ಎ ಸೆಂಟೆನ್ಸಸ್. ನೋಡಿ, ನಾವು ಏನು ಮಾಡ್ತೀವಿ, ಈ ಒಂದು ಪ್ರೆಸೆಂಟ್ ಟೆನ್ಸ್ದಲ್ಲಿ ಏನು ಬೇರೆ ಬೇರೆ ವಿಧಗಳ ವಾಕ್ಯಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನಾವು ನೋಡಬಹುದು. ಅವುಗಳು ಯಾವಪ್ಪ ಅಂತಂದಾಗ ನೋಡಿ, ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ತಂದಾಗ ಸಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ, ನಿಶ್ಚಯಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಹಾಗಂದಾಗ ಇದಕ್ಕೆ ನಾವು ಏನಂತ ಹೇಳ್ತೀವಪ್ಪ ಅಂತಂದಾಗ ಇವಾಗ ನೋಡಿ, ಎ ಸೆಂಟೆನ್ಸ್ ದ್ಯಾಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಆರ್ ಅಸೋಸಿಯೇಷನ್ ಈಸ್ ಕಾಲ್ಡ್ ಆನ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಎಂಡ್ಸ್ ವಿತ್ ದ ಫ್ರೇಜ್. ನೋಡಿ, ಇದು ನಿಶ್ಚಯಾರ್ಥಕ ಸಕಾರಾತ್ಮಕ ವಾಕ್ಯವಾಗಿದೆ. ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ನಿಶ್ಚಯವಾಗಿರ್ತಕ್ಕಂತಹ ವಾಕ್ಯಗಳಾಗಿರ್ಬೋದು. ಇವಕ್ಕೆ ಏನಂತ ಹೇಳ್ತೀವಿ ನಾವು, ಡಿಕ್ಲರೇಟಿವ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಎಂದು ಕರೆಯುತ್ತೇವೆ. ಹೌದಾ. ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಿದೆ, ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿನಿ. ಐ ಅಥವಾ ವಿ ಆರ್ ಯು ದೇ ಪ್ಲೇ ಕ್ರಿಕೆಟ್. ಯಾಕಪ್ಪ ಅಂತಂದಾಗ ಇಲ್ಲಿ ನಾನು ಒಂದೇ ಸೆಂಟೆನ್ಸಲ್ಲೇ ಏನು ಎಲ್ಲ ಒಂದು ಪ್ರೊನೌನ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ಐ ಅಂತಕ್ಕಂಥದ್ದು, ವಿ ಅಂತಕ್ಕಂಥದ್ದು, ಯು ಅಂತಕ್ಕಂಥದ್ದು, ದೇ ಅಂತಕ್ಕಂಥದ್ದು ಏನಾಗಿವೆ, ಇವು ಸಬ್ಜೆಕ್ಟ್ ಆಗಿವೆ. ಐ ಪ್ಲೇ ಕ್ರಿಕೆಟ್, ವಿ ಪ್ಲೇ ಕ್ರಿಕೆಟ್, ಯು ಪ್ಲೇ ಕ್ರಿಕೆಟ್, ದೇ ಪ್ಲೇ ಕ್ರಿಕೆಟ್ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಮೇನೋರ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೌದಾ. ಹೀಗಂದಾಗ ನಾನು ಕ್ರಿಕೆಟ್ ಆಡುತ್ತೇನೆ, ನಾವು ಕ್ರಿಕೆಟ್ ಆಡುತ್ತೇವೆ, ನೀವು ಕ್ರಿಕೆಟ್ ಆಡುತ್ತೀರಿ, ಅವರು ಕ್ರಿಕೆಟ್ ಆಡುತ್ತಾರೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಐ ಪ್ಲೇ ಕ್ರಿಕೆಟ್, ವಿ ಪ್ಲೇ ಕ್ರಿಕೆಟ್, ಯು ಪ್ಲೇ ಕ್ರಿಕೆಟ್, ದೇ ಪ್ಲೇ ಕ್ರಿಕೆಟ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟು
ಹಿ ಸಿ ಇಟ್ಗಳನ್ನು ತೆಗೆದುಕೊಂಡಾಗ ಇಲ್ಲಿ ಪ್ಲೇ ಇದ್ದಿದ್ದು ಏನಾಗುತ್ತೆ, ಪ್ಲೇಸ್ ಆಗುತ್ತೆ, ಪ್ಲೇಸ್ ಆಗುತ್ತೆ. ಹೌದಾ, ಹಿ ಆರ್ ಸಿ ಆರ್ ಇಟ್ ಆರ್ ಏನಾಗಿದೆ, ಪ್ಲೇಸ್ ಕ್ರಿಕೆಟ್ ಅಂತಕ್ಕಂಥದ್ದು ಆಗಿದೆ. ಹೇಳ್ರಿ ಏನಾಗಿದೆ ರೀ ಅನಿಲ್ ಕಂಬಾರ್, ಯಾರೋ ಒಬ್ರ ರೇಸ್ ಮಾಡಿದ್ರು ನೋಡಿ ಹ್ಯಾಂಡ್. ಯು ಟಾಕ್ ವಿತ್ ಮೀ. ಹಲೋ, ಏನಾದ್ರು ಕ್ವಶನ್ ಇದಾವ? ಕ್ಯಾನ್ ಯು ಆಸ್ಕ್ ಮೀ ಕ್ವಶನ್ಸ್ ಆನ್ ದಿಸ್ ಟಾಪಿಕ್? ಓಕೆ, I keep it all mute. You listen. ಮ್ಯೂಟ್ ಮಾಡ್ತೀನಿ ರೀ. ಹಾಂ, ರೇಸ್ ಮಾಡಿದ್ರು ನೋಡಿ ಯಾರು? ಹಾಂ, ಯಲ್ಲಪ್ಪ ಪೂಜಾರ್, ಯಲ್ಲಪ್ಪ ಪೂಜಾರ್. ಹಾಂ, ಕೇಳಪ್ಪ ಏನಿದೆ ಕ್ವಶನು? ಹಲೋ, ಹಾಂ ಕ್ವಶನ್ ಕೇಳು. ಓಕೆ, ಇನ್ನೊಂದು ಸ್ವಲ್ಪ ಇದೆ, ಕ್ಲಾಸ್ ತಗೋತೀನಿ. ಓಕೆ, ಕಮ್ ಟು ದಿ ನೆಕ್ಸ್ಟ್. ಹಿ ಆರ್ ಸಿ ಆರ್ ಇಟ್ ಪ್ಲೇಸ್ ಕ್ರಿಕೆಟ್. ಅವನು ಏನು ಕ್ರಿಕೆಟ್ ಆಡುತ್ತಾನೆ, ಅವಳು ಕ್ರಿಕೆಟ್ ಆಡುತ್ತಾಳೆ, ಅದು ಕ್ರಿಕೆಟ್ ಆಡುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಿ ಸಿ ಇಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಪ್ಲೇಸ್ ಅಂತಕ್ಕಂಥದ್ದು ವರ್ಬ್ ಆಗಿದೆ, ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ದೆನ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ನೋಡಿದಾಗ, ವಾಟ್ ಈಸ್ ನೆಗೆಟಿವ್ ಸೆಂಟೆನ್ಸ್? ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ನೆಗೆಟಿವ್ ಸೆಂಟೆನ್ಸಸ್ ಆರ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಡು ನಾಟ್ ಆರ್ ಡಸ್ ನಾಟ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಪ್ಲೇ. ಹೌದಾ, ಈ ಪ್ಲೇ ಇದೆ, ಆ ಪ್ಲೇ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ನಾವೇನು ಮಾಡ್ತೀವಿ, ಎಸ್ ಪ್ರತ್ಯಯನ ಹಚ್ಚೋದಿಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹಚ್ತೀವಿ, ಅದ್ರ ಬದಲಾಗಿ ಹೆಲ್ಪಿಂಗ್ ವರ್ಬನ್ನು ನಾವು ಬಳಕೆನ ಮಾಡ್ತೀವಿ. ಡು ನಾಟ್ ಆರ್ ಡಸ್ ನಾಟ್ ಅಂತಕ್ಕಂಥದ್ದು. ಹೌದಾ, ಎಸ್ ಇದಕ್ಕೆ ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ನಕಾರಾತ್ಮಕ ಅಂದ್ರೆ ಏನು ಇಲ್ಲ, ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತೀವಲ್ಲ, ಆ ಥರನಾಗಿ ಹೇಳ್ತಕ್ಕಂಥದಕ್ಕೆ ನಾವಿಲ್ಲಿ ನಕಾರಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಆರ್ ವಿ ಆರ್ ಯು ದೇ ಡು ನಾಟ್ ಪ್ಲೇ ಕ್ರಿಕೆಟ್. ನಿಮ್ಗೆ ಈಸಿಯಾಗಿ ನೀವು ಮಾಡ್ಕೋಬೋದು, ನೋಟ್ ಮಾಡ್ಕೋಬೋದು. ಐ ಡು ನಾಟ್ ಪ್ಲೇ ಕ್ರಿಕೆಟ್, ವಿ ಡು ನಾಟ್ ಪ್ಲೇ ಕ್ರಿಕೆಟ್, ಯು ಡು ನಾಟ್ ಪ್ಲೇ ಕ್ರಿಕೆಟ್, ದೇ ಡು ನಾಟ್ ಪ್ಲೇ ಕ್ರಿಕೆಟ್. ಈ ಥರನಾಗಿ ನೀವು ಏನು ಸೆಂಟೆನ್ಸಸ್ಗಳನ್ನು ಮಾಡ್ಕೋಬೇಕು. ಹೀಗಂದಾಗ ಇದರ ಮೀನಿಂಗ್ ಏನಪ್ಪ ಅಂತಂದಾಗ, ನಾನು ಐ ಡು ನಾಟ್ ಪ್ಲೇ ಕ್ರಿಕೆಟ್ ಅಂದಾಗ ನಾನು ಕ್ರಿಕೆಟ್ ಆಟವನ್ನು ಆಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತದೆ. ವಿ ಡು ನಾಟ್ ಪ್ಲೇ ಕ್ರಿಕೆಟ್ ಅಂದಾಗ ನಾವು ಕ್ರಿಕೆಟ್ ಆಟವನ್ನು ಆಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತತಿ. ಯು ಡು ನಾಟ್ ಪ್ಲೇ ಕ್ರಿಕೆಟ್ ಅಂತಕ್ಕಂಥದ್ದು ನೀವು ಕ್ರಿಕೆಟ್ ಆಡೋದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತತಿ. ಈ ಥರನಾಗಿ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅದು ಯಾವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಷ್ಟೇ. ಹೌದಾ, ಯು ಡೋಂಟ್ ಕನ್ಫ್ಯೂಷನ್. ಈಗ ನಾವು ಏನು ಸ್ಟಡಿ ಮಾಡಾಕತ್ತೀವಪ್ಪ ಅಂತಂದಾಗ ಸಾದಾ ವರ್ತಮಾನ ಕಾಲದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟು, ಹಿ ಆರ್ ಸಿ ಆರ್ ಇಟ್ ಡಸ್ ನಾಟ್ ಪ್ಲೇ ಕ್ರಿಕೆಟ್. ಹೌದಾ, ಹಿ ಡಸ್ ನಾಟ್ ಪ್ಲೇ ಕ್ರಿಕೆಟ್, ಸಿ ಡಸ್ ನಾಟ್ ಪ್ಲೇ ಕ್ರಿಕೆಟ್, ಇಟ್ ಡಸ್ ನಾಟ್ ಪ್ಲೇ ಕ್ರಿಕೆಟ್. ಅವನು ಕ್ರಿಕೆಟ್ ಆಡೋದಿಲ್ಲ, ಅವಳು ಕ್ರಿಕೆಟ್ ಆಟ ಆಡೋದಿಲ್ಲ, ಅದು ಕ್ರಿಕೆಟ್ ಆಡುವುದಿಲ್ಲ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ನೆಕ್ಸ್ಟ್ ಕಮ್ ಟು ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೌದಾ, ವಾಟ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು? ಹೌದಾ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಆಸ್ಕ್ ದ ಕ್ವಶನ್ಸ್ ಅಂತ ಹೇಳ್ತೀವಿ. ಆಸ್ಕ್ ದ ಕ್ವಶನ್ಸ್ ಇಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಹ್ಯಾಸ್ ದಿ ಟೂ ಕೈಂಡ್ಸ್. ಅಲ್ಲಿ ನಾವು ಕೂಡ ಏನು ಮಾಡ್ಬೋದು, ಎಸ್ ಆರ್ನ ಕ್ವಶನ್ಸ್ ಆ್ಯಂಡ್ WH ಕ್ವಶನ್ಸನ್ನು ನಾವು ಏನು ಫಾರ್ಮನ್ನು ಮಾಡ್ಬೋದು. ಹೌದಾ, ಸೆಂಟೆನ್ಸ್ ಆರ್ ಫಾರ್ಮ್ಡ್ ಬೈ ಯೂಸಿಂಗ್ ಡೂ ಆರ್ ಡಸ್ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸಸ್. ಹೌದಾ, ಇದನ್ನ ನಾವು ಉಪಯೋಗಿಸ್ಬೇಕಪ್ಪ ಅಂತಂದಾಗ, ಏನು ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಬೇಕಪ್ಪ ಅಂತಂದಾಗ ಮೊದಲಿಗೆ ನಾವು ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬದಿಂದವೇ ಪ್ರಾರಂಭ ಆಗುತ್ತವೆ ಪ್ರಶ್ನಾರ್ಥಕ ವಾಕ್ಯಗಳನ್ನು. ಕಮ್ ಟು ದಿ ಹೇಗಪ್ಪ ಅಂತಂದಾಗ, ಫಾರ್ ಎಕ್ಸಾಂಪಲ್, ಡೂ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ.
I or we or you or they play cricket? ಹೌದಾ? Do I play cricket? Do we play cricket? Do you play cricket? Do they play cricket? ಹೌದಾ? ಕ್ವಶನನ್ನು ಮಾಡ್ತಕ್ಕಂಥದ್ದು. ನಾನು ಕ್ರಿಕೆಟ್ ಆಡುತ್ತೇನೆಯೇ? ನಾವು ಕ್ರಿಕೆಟ್ ಆಡುತ್ತೇವೆ? ನೀವು ಕ್ರಿಕೆಟ್ ಆಡುತ್ತೀಯೇ? ಅವರು ಕ್ರಿಕೆಟ್ ಆಡುತ್ತಾರೆಯೇ? ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ಹೌದಾ? ಡೂ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಐ ವಿ ಯು ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಪ್ಲೇ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಅದಾದ ನಂತರ ಕ್ವಶನ್ ಮಾರ್ಕ್ ಇದೆ. ಹೌದಾ? ದೆನ್ ಡಸ್ ಹಿ ಆರ್ ಸಿ ಆರ್ ಇಟ್ ಪ್ಲೇ ಕ್ರಿಕೆಟ್? ಹೌದಾ? ಇಲ್ಲಿ ಏನಾಗಿದೆಪ್ಪ ಅಂತಂದಾಗ ಡಸ್ ಹಿ ಪ್ಲೇ ಕ್ರಿಕೆಟ್? ಡಸ್ ಸಿ ಪ್ಲೇ ಕ್ರಿಕೆಟ್? ಡಸ್ ಇಟ್ ಪ್ಲೇ ಕ್ರಿಕೆಟ್? ಎಸ್. ಸೊ ಅವನು ಅವನು ಕ್ರಿಕೆಟ್ ಆಡುತ್ತಾನೆಯೇ? ಅವಳು ಕ್ರಿಕೆಟ್ ಆಡುತ್ತಾಳೆಯೇ? ಅದು ಕ್ರಿಕೆಟ್ ಆಡುತ್ತದೆಯೇ? ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಮಾಡಬಹುದು. ನೆಕ್ಸ್ಟ್ ಕಮ್ ಟು ದಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸು. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ಸೆಂಟೆನ್ಸಸ್ ಆರ್ ಫಾರ್ಮ್ಡ್ ಬೈ ಯೂಸಿಂಗ್ ಡೂ ಆರ್ ಡಸ್ ನಾಟ್ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸಸ್. ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ದಲ್ಲಿ ನಾವು ಏನು ಮಾಡ್ತೀವಿ, ವಾಕ್ಯದ ಮೊದಲನೆಯ ಪ್ರಾರಂಭದಲ್ಲಿ ನಾವೇನು ಮಾಡ್ತೀವಿ, ಡೌಂಟ್ ಆರ್ ಡಸಂಟ್ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ. ಇದು ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಹೌದಾ? ಆಗೋದಿಲ್ಲವೇ? ಊಟ ಮಾಡೋದಿಲ್ಲವೇ? ಹೌದಾ? ನೀವು ಕ್ಲಾಸನ್ನು ಕೇಳೋದಿಲ್ಲವೇ? ಈ ಥರನಾಗಿ ಹಿಂಗೆ ಮಾತಾಡ್ತೀವಲ್ಲ, ಇದು ನಾವು ಯಾವಾಗ ಹೆಂಗೆ ಮಾತಾಡ್ತೀವಪ್ಪ ಅಂತಂದಾಗ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಫಾರ್ಮ್ದಿಂದ ನಾವು ಮಾತಾಡ್ತೀವಿ. ಕನ್ನಡದಲ್ಲಿ ನೋಡಿ, ನೀನು ಸರಿಯಾಗಿ ಅಧ್ಯಯನ ಮಾಡುವುದಿಲ್ಲವೇ? ಅಂದರೆ ಹೌದಾ? ಇಲ್ಲವೇ ಅಂತಕ್ಕಂಥದ್ದನ್ನು ಹೇಳ್ತಿಲ್ಲ. ಅಲ್ಲಿ ಇಂಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ನಮ್ಗೆ ಎಬಿಲಿಟಿ ಇದೆ ಅಂತಕ್ಕಂಥದ್ದನ್ನು, ನಾವು ಕಲಿಬಹುದಲ್ಲವೇ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ದೆನ್ ಫಾರ್ ಎಕ್ಸಾಂಪಲ್, ಡು ನಾಟ್ ಐ ಆರ್ ವಿ ಆರ್ ಯು ಆರ್ ದೇ ಪ್ಲೇ ಕ್ರಿಕೆಟ್? ಹೌದಾ? ಡು ನಾಟ್ ಐ ಪ್ಲೇ ಕ್ರಿಕೆಟ್? ನಾನು ಕ್ರಿಕೆಟ್ ಆಡೋದಿಲ್ಲವೇ? ನನಗೆ ಹೇಳಬೇಕಲ್ಲ ನೀನು ಒಂದು ಸ್ವಲ್ಪ, ನಾನು ಕ್ರಿಕೆಟ್ ಆಟ ಆಡ್ತೀನಿಲ್ಲ. ಆ ತೆರನಾಗಿ ಕೂಡ ನಾವು ಹಿಂಗೆ ಕ್ವಶನ್ ಮಾಡ್ತೀವಲ್ಲ, ಅದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ದಲ್ಲಿ ನಾವು ಮಾಡ್ತಿರ್ತೀವಿ. ನಮ್ಗೆ ಗೊತ್ತಿಲ್ಲದೆ ನಾವು ಕನ್ನಡದಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ತಾ ಇರ್ತೀವಿ. ಹೌದಾ? ಡು ನಾಟ್ ವಿ ಪ್ಲೇ ಕ್ರಿಕೆಟ್? ನಾವು ಕ್ರಿಕೆಟ್ ಆಡೋದಿಲ್ಲವೇ? ನಾವು ಕ್ರಿಕೆಟ್ ಆಡೋದಿಲ್ಲವೇ? ನಾವು ಎಲ್ಲರೂ ಆಡ್ತೀವಿ. ಅಲ್ಲಿ ಎಸ್ ಆರ್ ನೋ ಕ್ವಶನ್ ಅಂತೈತಲ್ಲ, ಎಸ್ ಆರ್ ನೋ ಅಂತಕ್ಕಂಥದ್ದು. ಎಸ್ ಅಂದರೆ ಎಸ್ ಅಂತ ಹೇಳ್ತೀವಿ, ನೋ ಅಂದರೆ ಇಲ್ಲ ಅಂತ ಹೇಳ್ತೀವಿ. ದೆನ್ ಡಸ್ ನಾಟ್ ಹಿ ಆರ್ ಸಿ ಆರ್ ಇಟ್ ಪ್ಲೇ ಕ್ರಿಕೆಟ್? ಹೌದಾ? ಇಲ್ಲಿ ಕೂಡ ಏನಿದೆ, ಡಸ್ ನಾಟ್ ಹಿ ಪ್ಲೇ ಕ್ರಿಕೆಟ್? ಅವನು ಆಟ ಆಡುವುದಿಲ್ಲವೇ? ಅವಳು ಆಟ ಆಡುವುದಿಲ್ಲವೇ? ಅದು ಆಟ ಆಡುವುದಿಲ್ಲವೇ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೀವಿ. ಕಮ್ ಟು ದಿ ನೆಕ್ಸ್ಟ್ WH questions. So here WH questions are formed by using WH question words in the beginning of the questions. ಏನಪ್ಪ ಅಂತಂದಾಗ WH ಕ್ವಶನ್ಸನ್ನು ಮಾಡಬೇಕಾದಾಗ WH ವಾಟ್, ಹೌದಾ, ಹೂ, ಹೂಮ್ ಈ ಥರನಾಗಿ ಬರ್ತಾವಲ್ಲ, ಅವಕ್ಕೆ ನಾವು ಏನು ಹೇಳ್ತೀವಿ, WH ಕ್ವಶನ್ಸ್ ಅಂತ ಹೇಳ್ತೀವಿ. ಅದು ಬಿಗಿನಿಂಗ್ದಲ್ಲಿ WH ವರ್ಡ್ಸ್ ವಿತ್ ದಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ಬರುತ್ತೆ. ದೆನ್ ವಾಟ್ ಡೂ ಐ, ವಿ ಆರ್ ಯು, ದೇ ಪ್ಲೇ? ಹೌದಾ? ನಾನು ಏನು ಆಡುತ್ತೇನೆ, ನಾನು ಏನು ಆಡ್ತಾ ಇದ್ದೀನಿ, ನಾನು ಏನು ಆಡುತ್ತೇನೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ. ಹೌದಾ? ಈ ಥರನಾಗಿ ಕ್ವಶನನ್ನು ಮಾಡ್ತಕ್ಕಂಥದ್ದು. ವಾಟ್ ಡಸ್ ಹಿ ಆರ್ ಸಿ ಇಟ್ ಪ್ಲೇ? ಹೌದಾ? ಅವನು ಏನು ಆಡುತ್ತಾನೆ? ಕ್ರಿಕೆಟ್ ಆಡುತ್ತಾನೆ. ಹಿ ಪ್ಲೇ ಕ್ರಿಕೆಟ್. ಆನ್ಸರ್ ಏನು, ಕ್ವಶನ್ಗೆ ಆನ್ಸರ್ ಏನು ಬರ್ತೈತಿ, ವಾಟ್ ಡಸ್ ಹಿ ಪ್ಲೇ, ವಾಟ್ ಡಸ್ ಸಿ ಪ್ಲೇ, ವಾಟ್ ಇಟ್ ಪ್ಲೇ? ಅದು ಏನು ಆಡುತ್ತದೆ? ಇಟ್ ಪ್ಲೇ ಕ್ರಿಕೆಟ್. ಎಸ್, ಈ ಥರನಾಗಿ ನಾವು ಇದನ್ನು ಮಾಡಬಹುದು. ಎಸ್, ಓಕೆ, ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು watching our classes. Okay, if you have any questions, you ask me, so remove the mute. Yes, dear students, if you have any questions on this topic, No, sir. tell me. Okay, are you satisfied?
ದಿಸ್ ಇಸ್ ದ ಕ್ಲಾಸ್. Yes, sir. ಎಲ್ಲರಿಗೂ ಸ್ಯಾಟಿಸ್ಫೈ ಆಯ್ತಾ? ಎಸ್ ಸರ್. ಹಾಂ ಓಕೆ. ಏನು ಡೌಟ್ಸ್ ಇದೆನಾ? ನಾನು ಕ್ವಶನ್ ಕೇಳ್ಬೋದಾ? ಕ್ವಶನ್ ಕೇಳ್ಬೋದಾ? ಎಸ್ ಸರ್. ಹಾ, ಕೇಳಿ sir. ಹಾಂ ಓಕೆ. ವಾಟ್ ಈಸ್ ದ ಟೆನ್ಸ್? ಟೆನ್ಸ್ ಅಂತಂದ್ರೆ ಏನು? ರೇಸ್ ಯುವರ್ ಹ್ಯಾಂಡ್ ಓನ್ಲಿ. ಹೂ ನೋ ದ ಆನ್ಸರ್ ರೇಸ್ ಯುವರ್ ಹ್ಯಾಂಡ್. ಹಾಂ ಬಿರು ಕಾಲಗಳು. ಕಾಲಗಳು. ಅದು ಕಾಲಗಳು ಅಂತಂದ್ರೆ ಏನು? ವಾಟ್ ಈಸ್ ದ ಟೆನ್ಸ್? ಹಾಂ ಟೆಲ್ ಮಿ ಬಿರು. ವಾಟ್ ಈಸ್ ದ ಟೆನ್ಸ್? ಯಾಕಂದ್ರೆ ನೋಟೆಡ್ ಮಾಡ್ಕೋತಾ ಹೋಗ್ಬೇಕು. ಟೆನ್ಸ್ ಮೀನ್ಸ್ ಇಟ್ ಇಸ್ ಅ ವೆರಿ ಸಿಂಪಲ್. ಹೌದಾ? ಟೆನ್ಸ್ ಮೀನ್ಸ್ ಟೈಮ್ ಆ್ಯಂಡ್ ಅ ಸೆನ್ಸ್. ಇಟ್ ಶೋಸ್ ದಿ ಟೈಮ್ ಆಫ್ ದಿ ಆ್ಯಕ್ಷನ್. ಹೌದಾ? ಕ್ರಿಯೆಯ ಬಗ್ಗೆ ಹೇಳ್ತಕ್ಕಂಥದ್ದು ಆಗಿದೆ. ಅಲ್ಲಿ ಟೈಮ್ ಮತ್ತು ಸಮಯ ಅಂತ ಹೇಳ್ತೀವಲ್ಲ, ಅದು ಯಾವ ಸಮಯದಲ್ಲಿ ನಡೀತೈತಿ, ಆ ನಡೀತಕ್ಕಂತಹ ಕ್ರಿಯೆಯ ಒಂದು ಸಮಯದ ಬಗ್ಗೆ ಹೇಳ್ತಕ್ಕಂಥದ್ದು ಆಗಿದೆ ಕಾಲಗಳು ತಂದಾಗ. ಎಸ್, ಆಲ್ ಆಫ್ ಯು ಅಂಡರ್ಸ್ಟೂಡ್? ಓಕೆ, ಕ್ಯಾನ್ ಐ ಕ್ಲೋಸ್? ಸರ್. ಎಸ್ ಸರ್. ಕ್ಯಾನ್ ಐ ಕ್ಲೋಸ್ ದಿಸ್ ಸೆಷನ್? ಎಸ್ ಸರ್. Sir, ಇದು admission ಹೆಂಗ್ start ಆಗಾವ್ರಿ? ಹಾಂ, ಯಾರಪ್ಪ ಕೇಳೋದು? ಏನು ಕೇಳ್ತಾ ಇದ್ದೀರಿ? Sir, admission ಹೆಂಗ್ start ಆಗಾವ್ರಿ? ಯಾರು ನೀನು? ಏಕಾಂಗಿ ರಾಮು. ನಿನ್ನ ನೇಮ್ ಏನಪ್ಪ? Second year admission ಹೆಂಗ್ start ಆಗಾವ್ರಿ sir? ಅಡ್ಮಿಷನು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವು. ಹಲೋ. Sir, ಬಂದ್ 2 ಸಲ ಹೊರಗೆ ಬಂದಿವ್ರಿ ನಾವು. ಸರ್ಗಳು ಬಂದಿಲ್ಕಾಗಿರಿ. ಇಲ್ಲಪ್ಪ, ಇಲ್ಲಿ ಎಲ್ಲ ಒಂದು ಸ್ವಲ್ಪ ವಾಟರ್ ಫ್ಲಡ್ಡಿಂಗ್ ಇದೆಯಲ್ಲ. ಸರ್, ವಾಟರ್ ಫ್ಲಡ್ಡಿಂಗ್ ಇದೆ. ಅದನ್ನ ಒಂದು ಸ್ವಲ್ಪ ನೀವು ಅಡ್ಮಿಷನ್ಗೆ ಸಂಬಂಧಪಟ್ಟಂಗೆ ಕಾಲೇಜ್ಗೆ ಬಂದು ಭೇಟಿಯಾಗಿ. ಓನ್ಲಿ ಹಿಯರ್ ಡಿಸ್ಕಷನ್ ಅಬೌಟ್ ದಿ ಓನ್ಲಿ ಸಬ್ಜೆಕ್ಟ್. ಯು ಡೋಂಟ್ ಡಿಸ್ಕಷನ್ ಔಟ್ ಆಫ್ ದ ಮ್ಯಾಟರ್. ಹೌದಾ? ಬೇರೆ ಮ್ಯಾಟರ್ನ ಡಿಸ್ಕಷನ್ ಮಾಡುವಂತಿಲ್ಲ. ಓಕೆ, ಟುಮಾರೋ ಐ ವಿಲ್. ಓಕೆ, ಟುಮಾರೋ ಐ ವಿಲ್ ಕಂಟಿನ್ಯೂ ಯುವರ್ ಕ್ಲಾಸ್. ಓಕೆ.